ನಮಸ್ಕಾರ ಎಲ್ಲರಿಗೂ. ಸೊ ಇಷ್ಟು ದಿನ ನಾವೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಿದ್ವಿ, ಮತ್ತು ನಿಮ್ಗೆ ಗೊತ್ತಿದ್ದಂಗೆ ಮಲ್ಟಿ ಕ್ರಾಪ್ ಮಾಡಿದ್ದೀವಿ, ಅದರಲ್ಲಿ ಸಕ್ಸಸ್ಸು ಆಗಿದ್ದೀವಿ. ನಮ್ಮ ವೆಜಿಟೇಬಲ್ಸ್ ಎಲ್ಲ ಆರ್ಗ್ಯಾನಿಕ್ ಮಂಡ್ಯಾಗ ಹಾಕಿದ್ದೀವಿ. ಸೊ ಈಗ ನಾನೇನು ಮಾಡ್ತಿದ್ದೀನಪ್ಪ ಅಂದರೆ ಮತ್ತೆ ಇನ್ನೊಂದು 1 ಎಕರಲ್ಲಿ ಮಲ್ಟಿ ಕ್ರಾಪ್ ವೆಜಿಟೇಬಲ್ಸು ಹಾಕ್ತಾಯಿದ್ದೀನಿ, ಅದು ಆರ್ಗ್ಯಾನಿಕ್ ವೇಯಲ್ಲಿ. ಸೊ ನೋಡ್ಬೋದು ನೀವು, ಇದೆಲ್ಲ ಲ್ಯಾಂಡ್ ಎಲ್ಲ ರೆಡಿ ಆಗಿದೆ ಇಲ್ಲಿಂದ. ಸೊ ಇಲ್ಲಿವರೆಗೂ ಈ ಲ್ಯಾಂಡ್ ಎಲ್ಲ ರೆಡಿ ಆಗಿದೆ. ಇನ್ನೊಂದು ಕ್ರಾಪು ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಸೊ ನೀವು ಯಾರಾದರೂ ಆರ್ಗ್ಯಾನಿಕ್ ಫಾರ್ಮಿಂಗು ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು, ಇಲ್ಲ ಕಲಿಬೇಕಂತ ಆಸಕ್ತಿ ಇರೋರು ನನ್ನ ಜೊತೆ ಜಾಯ್ನ್ ಆಗ್ಬೋದು. ನಾನು ಸ್ಟಾರ್ಟ್ ಮಾಡಿ ಒಂದು 3 ವರ್ಷದಿಂದ ಮಾಡ್ತಾಯಿದ್ದೀನಿ, ಮತ್ತು 6 ತಿಂಗಳಿಂದ ಆರ್ಗ್ಯಾನಿಕ್ ಮಂಡ್ಯ ವರ್ಕ್ಶಾಪ್ ಅಟೆಂಡ್ ಆಗಿ ಕಂಪ್ಲೀಟಾಗಿ ಟ್ರೈನಿಂಗ್ ಎಲ್ಲ ತೊಗೊಂಡಿದ್ದೀನಿ. ಸರಿ, ನೀವು ನನ್ನ ಜೊತೆ ಜಾಯಿನ್ ಆಗಿಬಿಟ್ಟು ಕಲಿಬೋದು. ನಿಮಗೆ ಇನ್ನೂ ಏನಾದರೂ ಬೇರೆ ಗೊತ್ತಿದ್ರೆ ನನಗೂ ಹೇಳ್ಬೋದು, ನಾನು ಕಲಿತೀನಿ. ಈ ಪೆಸ್ಟ್ ಹೆಂಗೆ ಕಂಟ್ರೋಲ್ ಮಾಡಬೇಕು, ಈ ಭೂಮಿನ ಹೇಗೆ ಫಲವತ್ತತೆ ಮಾಡಬೇಕು, ಅಂದರೆ ಫರ್ಟಿಲೈಸರ್ಸ್ ಯೂಸ್ ಮಾಡ್ದಿರಾ ಈ ಜೀವಾಮೃತ, ಘನಜೀವಾಮೃತ ಯೂಸ್ ಮಾಡಿಕೊಂಡು ಈ ಭೂಮಿನ ಹೇಗೆ ಫಲವತ್ತತೆ ಮಾಡಬೇಕು ಅನ್ನೋದೆಲ್ಲ ಗೊತ್ತಿದೆ. ಸೊ ಹಂಗೆ ನಿಮಗೆ ಗೊತ್ತಿದೆ ನನಗೆ ಹೇಳ್ಕೊಡ್ಬೋದು. ಎಲ್ಲ ಕೂಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಣ. ಇದು ಏನಂದರೆ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ, ಈ ಸತಿ ಲಾಸ್ಟ್ ಟೈಮು ಒಂದು 8 ವೆರೈಟೀಸ್ ಹಾಕಿದ್ದೆ. ಈ ಸತಿ 30 ವೆರೈಟೀಸ್ ಆಫ್ ವೆಜಿಟೇಬಲ್ಸು, ಲೀಫಿ ವೆಜಿಟೇಬಲ್ಸು ಎಲ್ಲ ಹಾಕ್ತಿದ್ದೀನಿ. ಸೊ ಇದು ಒಂಥರ ಆರ್ಗ್ಯಾನಿಕ್ ಮಲ್ಟಿಕ್ರಾಪ್ ವೆಜಿಟೇಬಲ್ ಫಾರೆಸ್ಟ್ ಥರ ಮಾಡೋಣ ಅಂತ ಐಡಿಯಾ ಇದೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಜೊತೆ ಜಾಯ್ನ್ ಆಗಿ ಎಲ್ಲರೂ ಒಟ್ಟಿಗೆ ಕಲಿತಾ ಆರ್ಗ್ಯಾನಿಕ್ ಫಾರ್ಮಿಂಗು ಮಾಡೋಣ. ಥ್ಯಾಂಕ್ ಯು. ವೀಕೆಂಡ್ ಫಾರ್ಮಿಂಗು ವರ್ಕ್ಶಾಪಲ್ಲಿ ನಾವೇನೇನು ಕಲಿತೀವಪ್ಪ ಅಂತಂದರೆ, ಸೊ ಘನಜೀವಾಮೃತ ಮಾಡೋದು ಹೇಗೆ, ಜೀವಾಮೃತ ಮಾಡೋದು ಹೇಗೆ, ಮತ್ತು ಬೀಜಾಮೃತ ಬಿತ್ತನೆ ಮಾಡೋದಕ್ಕಿಂತ ಅಂದರೆ ನಾಟಿ ಮಾಡೋದಕ್ಕಿಂತ ಮುಂಚೆ ಹೇಗೆ ಅದು ಶುದ್ಧಿ ಮಾಡಬೇಕು, ಬೀಜಾಮೃತ ಮಾಡೋದು ಹೇಗೆ, ಹಾಗೆ ಈ ಪೆಸ್ಟ್ ಕಂಟ್ರೋಲ್ ಮಾಡೋಕ್ಕೆ, ಈ ಹುಳ ಎಲ್ಲ ಕಂಟ್ರೋಲ್ ಮಾಡೋಕ್ಕೆ, ಈ ರೋಗ ನಿರೋಧಕ ಶಕ್ತಿ ಬಳಸೋದಕ್ಕೆ ಹೇಗೆ ಹುಳಿ ಮಜ್ಜಿಗೆ ಹೇಗೆ ಯೂಸ್ ಮಾಡ್ತೀವಿ, ಹಂಗೆ ನೀಮಾಸ್ತ್ರ ಹೇಗೆ ಮಾಡ್ತೀವಿ, ಮತ್ತು ಅಗ್ನಿಯಾಸ್ತ್ರ ಹೇಗೆ ಮಾಡ್ತೀವಿ, ಮತ್ತು ಬ್ರಹ್ಮಾಸ್ತ್ರ ಹೇಗೆ ಮಾಡ್ತೀವಿ ಅಂತ ನೋಡ್ತೀವಿ. ಹಂಗೆ ಮತ್ತು ಬಯೋಚಾರು ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಹಾಗೆ ನಮ್ಮ ವರ್ಕ್ಶಾಪ್ ವೀಕೆಂಡ್ ಸಾಟರ್ಡೆ ಸಂಡೇ ಒಂದು 4 ಮಂತ್ಸು ಕಂಟಿನ್ಯೂಸ್ ಆಗಿರುತ್ತೆ. ಇದರಲ್ಲಿ ಸೊ ಮಿಲ್ಲೆಟ್ಸ್ ಬಗ್ಗೆ ಹೇಳೋರು ನಮ್ಮ ಅಣ್ಣ ಒಬ್ರು ಇದ್ದಾರೆ, ಅವರು ಬರ್ತಾರೆ. ಮತ್ತು ಬಯೋಚಾರಲ್ಲಿ ರಿಸರ್ಚ್ ಮಾಡಿರೋರು ಒಬ್ರು ಇರ್ತಾರೆ. ಸಾಧ್ಯ ಆದರೆ ಅವರೆಲ್ಲರನ್ನೂ ಕರ್ಕೊಬಂದು ಅವ್ರ ಹತ್ರ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿಕೊಂಡು ನಾವು ಹೇಗೆ ಯೂಸ್ ಮಾಡಬೇಕು, ನಮ್ಮ ಭೂಮಿನ ಹೇಗೆ ಫಲವತ್ತತೆ ಮಾಡಬೇಕು ಅಂತ ಎಲ್ಲ ಮಾಡೋಣ. ಸೊ ಇಷ್ಟ ಇದ್ದರೆ, ಇಲ್ಲ ಕಲಿಬೇಕು ಅಂತ ಆಸಕ್ತಿ ಇರೋರು ನನ್ನ ಜೊತೆ ಜಾಯ್ನ್ ಆಗಿ, ಸೊ ಎಲ್ಲರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿಬಿಟ್ಟು ನಮ್ಮ ಭೂಮಿನ ರಕ್ಷಿಸೋಣ, ಹಾಗೆ ನಮ್ಮ ಆರೋಗ್ಯವನ್ನು ಕಾಪಾಡೋಣ. ಥ್ಯಾಂಕ್ ಯು. ನಮ್ಮ ವೀಕೆಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ವರ್ಕ್ಶಾಪಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ, ಈ ದೇಸಿ ವೆರೈಟೀಸ್ನ ನಾಟಿ ಮಾಡ್ತೀವಿ. ಈ ನಾವೆಲ್ಲ ವೆಜಿಟೇಬಲ್ಸ್ 30 ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಲ್ಲ, ಇವೆಲ್ಲ ದೇಸಿ ವೆರೈಟೀಸ್ನೇ ನಾಟಿ ಮಾಡ್ತೀವಿ. ಯಾಕಪ್ಪ ಅಂತಂದರೆ ಹೈಬ್ರಿಡ್ನ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇದ್ದಾವೆ. ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೈಡ್ ಎಫೆಕ್ಟ್ಸ್ ಆಫ್ ಹೈಬ್ರಿಡ್ ಸೀಡ್ಸ್ ಅಂತ ಹೇಳ್ಬಿಟ್ಟು. ಸೊ ಇವು ಈ ನಾಟಿ ವೆರೈಟಿನ ಎಲ್ಲಿ ತರ್ತೀನಪ್ಪ ಅಂತಂದರೆ, ನಾನು ಹೈದ್ರಾಬಾದ್ಗೆ ಹೋಗ್ತಿದ್ದೀನಿ. ಅಲ್ಲೊಂದು ಸೇವ್ ಆರ್ಗನೈಸೇಷನ್ ಅಂತಿದೆ. ಈ ಸೇವ್ ಆರ್ಗನೈಸೇಷನ್ನು ವಿಜಯ್ ರಾಮ್ ಸರ್ ಅವರು ರನ್ ಮಾಡ್ತಾರೆ. ಸೊ ಇಲ್ಲಿ ಎಲ್ಲ ದೇಸಿ ವೆರೈಟೀಸ್ ಆಫ್ ಸೀಡ್ಸ್ ಸಿಗುತ್ತೆ. ನಾನು ಅಲ್ಲಿ ಹೋಗ್ಬಿಟ್ಟು ತಗೊಬಂದು ಇಲ್ಲಿ ಈ ನಮ್ಮ ಫಾರ್ಮಲ್ಲಿ ಅದನ್ನು ನಾಟಿ ಮಾಡ್ತೀನಿ. ಥ್ಯಾಂಕ್ ಯು.